ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಸ್ವಸ್ತಿಕ ಅಂತಕ್ಕಂಥದ್ದನ್ನು ನಾವು ಸ್ವಸ್ತಿಕ ಚಿಹ್ನೆ ಅದು ಓಂಕಾರದ ಇನ್ನೊಂದು ರೂಪ ಸ್ವಸ್ತಿಕ ಅಂತ ನಾಲ್ಕು ದಿಕ್ಕುಗಳಿಗೆ ಈ ರೀತಿ ಇರ್ತಕ್ಕಂಥ ಸ್ವಸ್ತಿಕ ನಾಲ್ಕು ದಿಕ್ಕುಗಳನ್ನು ನೋಡ್ತಕ್ಕಂಥ ಸ್ವಸ್ತಿಕಕ್ಕೂ ಗಣಪತಿಗೂ ಸ್ವಸ್ತಿಕಕ್ಕೂ ವಿನಾಯಕ ಅಂದರೆ ಗಣಪತಿಗೂ ಏನು ಸಂಬಂಧ ಯಾಕೆ ನಾವು ಸ್ವಸ್ತಿಕವನ್ನು ಗಣಪತಿಯ ರೂಪ ಅಥವಾ ಗಣಪತಿಗೆ ಒಂದು ಸಂಬಂಧ ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೋಬೇಕಾಗಿದೆ. ಆ ಸ್ವಸ್ತಿಕದ ಮಹತ್ವ ಏನು, ಸ್ವಸ್ತಿಕ ಎಷ್ಟು ವಿಶೇಷವಾದ ಫಲಗಳನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವಿವತ್ತು ತಿಳ್ಕೋಬೇಕು. ಸ್ವಸ್ತಿ ಆ ಪದದಲ್ಲಿಯೇ ನೋಡಿ, ಸ್ವಸ್ತಿ ಅಂದರೆ ಶುಭ, ಸ್ವಸ್ತಿ ಅಂದರೆ ಮಂಗಳ, ಅದಕ್ಕೆ ಸ್ವಸ್ತಿಕ ವಾಚನ ಅಂತ ಕರಿತೀವಿ. ಅಂದರೆ ಶುಭ ವಾಚನ, ಶುಭವನ್ನು ಹೇಳ್ತಕ್ಕಂಥದ್ದು, ಶುಭವನ್ನು ನುಡಿತಕ್ಕಂಥದ್ದು ಕೂಡ ಹೇಳ್ತೀವಿ. ಸ್ವಸ್ತಿ ಅಂದರೆ ಮಂಗಳ ಅಂತೀವಿ. ಗಣಪತಿಗೆ ಸ್ವರೂಪ ಅಂತೂ ಕೂಡ ನಾವು ಸ್ವಸ್ತಿಕವನ್ನು ಕರಿತೀವಿ. ಅಂದರೆ ಓಂಕಾರದ ಓಂ ಕರಿತೀವಲ್ಲ, ಅದರ ಇನ್ನೊಂದು ಸಿಂಬಲ್ಲೇ ಸ್ವಸ್ತಿಕ ಆಗಿರುತ್ತೆ. ಇನ್ನು ಸ್ವಸ್ತಿಕ ಅಂದರೆ ಸ್ವಸ್ತಿ ಅಂದರೆ ಶುಭ ಅಂತ ಹೇಳಿದ್ವಿ, ಸ್ವಸ್ತಿಕ ವಾಚನ ಆಗ್ಬೋದು. ಯಾಕೆ ಗಣಪತಿ ಅಂದರೆ ಸ್ವಸ್ತಿಕ ಪೂರ್ವಾಭಿಮುಖವಾಗಿ, ನೀವು ಸ್ವಸ್ತಿಕವನ್ನು ಹೇಗನ್ನ ಇಟ್ಕೊಳ್ಳಿ ಅದು ಪೂರ್ವಕ್ಕೆ ನೋಡ್ತಾ ಇರುತ್ತೆ, ಪೂರ್ವಾಭಿಮುಖವಾಗಿರುತ್ತೆ. ಅದು ಚತುರ್ಭುಜಗಳ ನಾಲ್ಕು ಭುಜಗಳ ಸಂಕೇತ, ನಾಲ್ಕು ದಿಕ್ಕುಗಳನ್ನು ಪ್ರತಿನಿಧಿಸುತ್ತೆ ಸ್ವಸ್ತಿಕ. ಅದಕ್ಕೆ ಮನೆ ಮೇಲೆ ಬಾಗಿಲ ಮೇಲೆ ಸ್ವಸ್ತಿಕ ಹಾಕಿದಾಗ ಅದು ಆ ಮನೆಯ ನಾಲ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳನ್ನು ಪ್ರತಿನಿಧಿಸುತ್ತೆ. ಕೆಟ್ಟದ್ದನ್ನು ಆ ದಿಕ್ಕುಗಳ ಅದನ್ನು ಕೆಟ್ಟದ್ದು ಬರೋದನ್ನು ಅದು ಅವಾಯ್ಡು ಕೂಡ ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಗಣಪತಿಗೆ ಯಾಕೆ ಇದರ ಒಂದು ಇದು ಅಂತ ಹೇಳಿದ್ರೆ, ಗಣಪತಿ ಚತುರ್ಭುಜನ ಯಾರು ಅಂದರೆ ಗಣಪತಿ. ಹಾಗಾಗಿ ಆ ಗಣಪತಿಯ ಪ್ರತೀಕವೇ ಸ್ವಸ್ತಿಕ ಆಗಿರುತ್ತೆ. ಗಣಪತಿಗೆ ಚತುರ್ದಶಿ ಅಂದರೂ ಕೂಡ ತುಂಬ ಇಷ್ಟ. ಚತುರ್ದಶಿ ತಿಥಿ ಅಂದರೆ ಗಣಪತಿಗೆ ಪ್ರೀತಿ ಪಾತ್ರವಾದ ಪ್ರೀತಿಯಾದ ತಿಥಿ ಕೂಡ ಆಗಿರುತ್ತೆ. ಭಾದ್ರಪದ ಮಾಸದ ಶುಕ್ಲ ಚತುರ್ಥಿ ಅಂತಕ್ಕಂಥದ್ದು ಕೂಡ ಅದು ರಥೋಪಾದಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಗಣಪತಿಗಿಷ್ಟ. ಇನ್ನು ಕೃಷ್ಣ ಪಕ್ಷದಲ್ಲಿ ಚತುರ್ಥಿ ನಾವು ಸಂಕಷ್ಟಿಯನ್ನು ಆಚರಣೆ ಮಾಡ್ತೀವಿ. ಚತುರ್ಥಿ ಚತುರ್ಥಿ ಚೌತಿ ಈ ನಾಲ್ಕು ಇವೆಲ್ಲ ಹೆಂಗೆ ಬರ್ತಾವೆ ನೋಡಿ. ಅದೇ ರೀತಿ ಸ್ವಸ್ತಿಕ ನೋಡಿದರೆ ವಿನಾಯಕನ ನೋಡಿದಷ್ಟು ಫಲ ಸಿಗುತ್ತೆ. ಸ್ವಸ್ತಿಕವನ್ನು ನೀವು ವಾಹನದ ಮೇಲೆ, ಮನೆಯ ಬಾಗಿಲಿನ ಮೇಲೆ ನೀವು ಹಾಕ್ಕೊಳ್ಳೋದೇನೋ ಈಸಿಯಾಗಿ ಹಾಕ್ಕೊಂಡ್ಬಿಡ್ತೀರಾ, ಚೆನ್ನಾಗಿ ಕಾಣಿಸುತ್ತೆ ಅಂತಾರೆ. ಆದರೆ ಅದರ ಆಚಾರ ವಿಚಾರಗಳು ಕೂಡ ಹಾಗೇ ಇರಬೇಕು. ಆ ಲಹರಿಗಳು ಕೂಡ ನಮಗೆ ಹಾಗೇ ಇದ್ದಿದ್ದರೆ ಆದರೆ ಮನೆಯಲ್ಲಿ ಶುದ್ಧವಾಗಿ ಮನೆಯ ವಾತಾವರಣ, ಪೂಜಾ ಪುನಸ್ಕಾರಾದಿಗಳಾಗ್ಬೋದು, ಇವೆಲ್ಲವನ್ನು ನಮ್ಮ ಸಂಪ್ರದಾಯಗಳನ್ನು ಪಾಲಿಸಿದಾಗ ಸ್ವಸ್ತಿಕ ನಿಮಗೆ ಭಾಳಷ್ಟು ಶುಭ ಫಲ ಕೂಡ ಕೊಡುತ್ತೆ. ಹಾಗಾಗಿ ಈ ಸ್ವಸ್ತಿಕ ಅನ್ನೋದು ಗಣಪತಿಯ ಪ್ರತೀಕ ಆಗಿರುತ್ತೆ, ಮಂಗಳ ಸೂಚಕ ಆಗಿರುತ್ತೆ, ಮಂಗಳ ಒಂದು ಇದು ಕೂಡ ಆಗಿರುತ್ತೆ. ಹಾಗಾಗಿ ಸ್ವಸ್ತಿಕವನ್ನು ಹಿಂದಿನ ಕಾಲದಲ್ಲಿ ಯಾರೇ ಲಗ್ನ ಪತ್ರಿಕೆಯಲ್ಲಿ ಸ್ವಸ್ತಿಕವನ್ನು ಅರಿಶಿನದಲ್ಲಿ ಬರೆದು ಕೊಡ್ತಾ ಇದ್ದಿದ್ದು. ಪೇಪರ್ಗಳಲ್ಲಿ ಏನಾದರೂ ಲಗ್ನ ಪತ್ರಿಕೆ ಬರೀಬೇಕಾದ್ರೆ ಶ್ರೀಕಾರ ಓಂಕಾರ ಬರೆಯೋದ್ರ ಜೊತೆಗೆ ಸ್ವಸ್ತಿಕ ಅರಿಶಿನದಲ್ಲಿ ಬರೆದು ಅದರ ಮುಖೇನ ನಾವು ಇವತ್ತಿನ ದಿವಸ ಎಲ್ಲ ಕಾರ್ಯಗಳಿಗೂ ಅದಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಮಕ್ಕಳ ಕೈಯಲ್ಲಿ, ಅದರಲ್ಲೂ ಸಹ ಮಕ್ಕಳ ಕೈಯಲ್ಲಿ ಸ್ವಸ್ತಿಕವನ್ನು ಕಡೆಗೆ ವಾರಕ್ಕೊಮ್ಮೆಯಾದರೂ ನೀವು ಮನೆಯಲ್ಲಿ ಬರೆಸಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಸ್ವಸ್ತಿಕ ಗಣಪತಿ ಎರಡೂ ಕೂಡ ಒಂದೇ ಸ್ವರೂಪ ಅನ್ನುವುದನ್ನು ನಮ್ಮ ಅನುಭವಪೂರ್ವಕವಾಗಿ ತಿಳಿದುಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.